ದಿಲೀಪ್ ರಾಜ್ ಹೆಂಡತಿ ಬಗ್ಗೆ ಸಾಯುವ 2 ಗಂಟೆ ಮುಂಚೆ ಕೊನೆಯದಾಗಿ ಹೇಳಿದ್ದೇನು ಕೇಳಿ ಹೆಂಡತಿ ಮಕ್ಕಳು ಕಣ್ಣೀರು. ಲೈಫ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇವೆ. ಆರಂಭದ ದಿನಗಳಲ್ಲಿ ಕೆಲಸ ಅಂತ ವೈಯಕ್ತಿಕ ಲೈಫ್ ಬಿಟ್ಟಿರೋದು ಇದೆ. ಆದರೆ ಹೋಗ್ತಾ ಹೋಗ್ತಾ ಅದು ಮನವರಿಕೆ ಆಗ್ತಾ ಹೋಯಿತು. ಹೋದ ಸಮಯ ಮತ್ತೆ ಬರೋದಿಲ್ಲ. ಆಯಾ ಕೆಲಸಕ್ಕೆ ಟೈಮ್ ಕೊಡಬೇಕು ಅಂತಲೇ ಅನಿಸೋಕೆ ಶುರುವಾಯಿತು. ಹಾಗಾಗಿಯೇ ಟೈಮ್ ಕೊಡ್ತಾನೆ ಬಂದೆ. ನನ್ನ ಮಗಳು ಧೃತಿ ಮತ್ತು ಅದಿತಿ ತಾವು ಯಾರ ಮಕ್ಕಳು ಅಂತ ಹೊರಗಡೆ ಹೇಳೋದೇ ಇಲ್ಲ. ಹಾಗೆ ಹೇಳದೇ ಇರೋಕೆ ಕಾರಣವೂ ಕೂಡ ಇದೆ. ಹೀಗೆ ದಿಲೀಪ್ ರಾಜ್ ತಮ್ಮ ಬದುಕಿನ ಕೆಲವು ಸತ್ಯಗಳನ್ನ ಹೇಳಿ ಹೋಗಿದ್ದಾರೆ. ನಮ್ಮ ಮಗಳಿಗೆ ನಾನು ಜೊತೆಗೆ ಬಂದ್ರೆ ಇಷ್ಟ ಆಗ್ತಾನೆ ಇರಲಿಲ್ಲ. ಕಾರಣ ನಾನು ತುಂಬಾನೇ ಯಂಗ್ ಕಾಣಿಸ್ತೀನಿ. ಹಾಗಾಗಿಯೇ ನಿನ್ನ ಯಾರು ಅಪ್ಪ ಅಂತ ತಿಳಿದುಕೊಳ್ಳುವುದಿಲ್ಲ ಅಂತಾನೆ ಹೇಳ್ತಾ ಇದ್ದಳು. ಇನ್ನು ಚಿಕ್ಕ ಮಗಳಂತೂ ಹೊರಗಡೆ ಹೋದ್ರೆ ತಾನು ಯಾರ ಮಗಳು ಅಂತಲೇ ಹೇಳ್ತಾ ಇರಲಿಲ್ಲ. ಹಾಗೇನಾದರೂ ಹೇಳಿದ್ರೆ ಮುಗೀತು, ಅವರು ನಿನ್ನ ಬಗ್ಗೆನೇ ಕೇಳ್ತಾರಾ ಅಂತಲೇ ಹೇಳ್ತಾನೂ ಇರಲಿಲ್ಲ. ನಮ್ಮ ಮದುವೆಯಾದಾಗ ನನಗೆ 23 ವರ್ಷ ಆಗಿತ್ತು, ಅವಳಿಗೆ 21 ವರ್ಷ ಆಯಿತು. ಪ್ರೀತಿಸಿಯೇ ಮದುವೆಯಾದೆವು. ಆದರೆ ಬದುಕಿನ ಜರ್ನಿಯಲ್ಲಿ ವೈಯಕ್ತಿಕ ಲೈಫನ್ನೇ ಮರೆತು ಬಿಟ್ಟಿದ್ದೆ. ಆದರೆ ಹೋಗ್ತಾ ಹೋಗ್ತಾ ಅದು ಮನವರಿಕೆ ಆಯಿತು. ಟೈಮ್ ಕೊಡಲೇಬೇಕು, ಅದು ಮತ್ತೆ ಬರೋದಿಲ್ಲ ಅಂತಲೂ ಅನಿಸೋಕೆ ಶುರುವಾಯಿತು. ಅದನ್ನು ಕೊಡ್ತಾನೂ ಬಂದೆ ಅಂತಲೂ ದಿಲೀಪ್ ರಾಜ್ ಹೇಳಿಕೊಂಡಿದ್ದಾರೆ. ಲೈಫ್ನಲ್ಲಿ ನಾವು ಕೆಲಸ ಮಾಡ್ತಾನೆ ಕೆಲವೊಮ್ಮೆ ಓವರ್ ಆಗಿ ನಡೆದುಕೊಂಡು ಬಿಡ್ತೀವಿ. ಪರ್ಸನಲ್ ಲೈಫ್ ಅನ್ನೋದು ಇಲ್ವೇನೋ ಅನ್ನುವ ಹಾಗೆ ನಡೆದುಕೊಳ್ತೀವಿ. ಅದಕ್ಕೇನೆ ನನ್ನ ಹೆಂಡತಿ ಹೇಳ್ತಾ ಇದ್ದಳು, ಓವರ್ ಆಕ್ಟಿಂಗ್ ಮಾಡಬೇಡ ಅಂತಲೇ ತಿಳಿ ಹೇಳೋಳು. ಆದರೆ ಇದೀಗ ಎಲ್ಲ ಬದಲಾಗಿದೆ ಅನ್ನುವ ಅರ್ಥದಲ್ಲೂ ದಿಲೀಪ್ ರಾಜ್ ಹೇಳಿಕೊಂಡಿದ್ದಾರೆ. ನಟ, ನಿರ್ದೇಶಕ, ನಿರ್ಮಾಪಕರಾಗಿಯೇ ದಿಲೀಪ್ ರಾಜ್ ಗುರುತಿಸಿಕೊಂಡಿದ್ದಾರೆ. ಆದರೂ ಇವರಿಗೆ ಕೆಲವು ಕನಸುಗಳು ಇದ್ದವು. ಏಜ್ ಕಾರಣವೋ ಇನ್ನೊಂದು ಕಾರಣವೋ ಒಟ್ನಲ್ಲಿ ಕೆಲವೊಂದನ್ನು ದಿಲೀಪ್ ರಾಜ್ ಅವರಿಗೆ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಅದಕ್ಕೇನೆ ಅದನ್ನು ತಾವೊಬ್ಬ ಡೈರೆಕ್ಟರ್ ಆಗಿಯೇ ಪಾತ್ರಗಳಲ್ಲಿ ಬರಿತಾ ಇದ್ರು. ಅಭಿನಯಿಸಿಯೂ ತೋರಿಸಿದ್ದು ಕೂಡ ಇದೆ. ಆದರೆ ಅಭಿನಯಿಸಿ ತೋರಿಸಿದಾಗ ಒಂದಷ್ಟು ಪ್ರಾಬ್ಲಮ್ ಕೂಡ ಆಯಿತು. ಅಂದರೆ ಆಯಾ ಕಲಾವಿದರ ಅಭಿನಯದಲ್ಲಿ ದಿಲೀಪ್ ರಾಜ್ ನಟನೆಯ ಛಾಯೆ ಕಾಣಿಸೋಕೆ ಶುರುವಾಗಿತ್ತು. ಅದಕ್ಕೇನೆ ಕಲಾವಿದರಿಗೆ ಇವರು ನಟನೆ ಮಾಡಿ ತೋರಿಸುವುದನ್ನು ಬಿಟ್ರು. ಹೀಗೆ ಮಾಡಿ ಹಾಗೆ ಮಾಡಿ ಅಂತಲೂ ಕೂಡ ಹೇಳ್ತಾ ಇದ್ರು. ಹೌದು, ದಿಲೀಪ್ ಕಳೆದ ವರ್ಷ ಜನವರಿ ತಿಂಗಳಿನಲ್ಲಿ ರ್ಯಾಪಿಡ್ ರಶ್ಮಿ ಅವರಿಗೆ ಒಂದು ಸಂದರ್ಶನ ಕೊಟ್ಟಿದ್ದರು. ಜಸ್ಟ್ ಕ್ಯೂರಿಯಸ್ ಅನ್ನೋ ಈ ಪಾಡ್ಕಾಸ್ಟ್ ಅಲ್ಲಿಯೇ ಮೇಲೆ ಹೇಳಿದ ಅಷ್ಟು ವಿಷಯಗಳನ್ನು ದಿಲೀಪ್ ರಾಜ್ ಹೇಳಿಕೊಂಡಿದ್ರು. ಈ ಒಂದು ಪಾಡ್ಕಾಸ್ಟಲ್ಲಿ ಇನ್ನು ಸಾಕಷ್ಟು ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. ತಮ್ಮ ಪ್ರೀತಿ, ಕಾಲೇಜಿನ ದಿನಗಳು, ಮಕ್ಕಳು, ಅಂಬರೀಷ್ ಮಾತು, ನಿರ್ಮಾಣ ಸಂಸ್ಥೆ, ಹೀಗೆ ಸುಮಾರಷ್ಟು ವಿಷಯಗಳಿವೆ ಅಂತ ಕೂಡ ಹೇಳಬಹುದು.